ಎಡ್ವರ್ಡ್ ಮ್ಯಾನೆಟ್ ಹುಟ್ಟಿದ್ದು ಫ್ರಾನ್ಸ್ನಲ್ಲಿ. ಚಿತ್ರಕಲಾವಿದರು ಹಾಗೂ ಪ್ರಿಂಟ್ ಮೇಕರ್. ಇವರ ತಂದೆ ತಾಯಿ ಇಬ್ಬರೂ ಶ್ರೀಮಂತ ಕುಟುಂಬ ವರ್ಗದವರು. ತಂದೆ ಹೆಸರಾಂತ ವಕೀಲರು. ಬಾಲಕ ಎಡ್ವರ್ಡ್ ಮ್ಯಾನೆಟ್ ಕೂಡ ವಕೀಲನಾಗಬೇಕೆಂಬ ಆಸೆ ಅವರ ತಂದೆಗಿತ್ತು. ಬಾಲ್ಯದಿಂದಲೂ ಚಿತ್ರಕಲೆಯ ಬಗ್ಗೆ ಎಡ್ವರ್ಡ್ ಮ್ಯಾನೆಟ್ಗೆ ಆಸಕ್ತಿ ಇದ್ದುದರಿಂದ ಇವರ ಚಿಕ್ಕಪ್ಪನ ನೆರವಿನಿಂದ ಚಿತ್ರಕಲಾ ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ಮೊದಲಿಗೆ ಪ್ಯಾರಿಸ್ನ ಪ್ರಸಿದ್ಧ ಗ್ಯಾಲರಿಯಾದ ಲೋರೆ ಮ್ಯೂಸಿಯಂನಲ್ಲಿಯ ಹಿರಿಯ ಕಲಾವಿದರ ಕಲಾಕೃತಿಗಳನ್ನು ನಕಲು ಮಾಡಲು ಪ್ರಾರಂಭಿಸಿದರು. ನಂತರ ಚಿತ್ರಕಲಾ ಅಕಾಡೆಮಿಕ್ ಶಿಕ್ಷಣವನ್ನು ಹೆಸರಾಂತ ಕಲಾವಿದ ಥಾಮಸ್ ಕೌಚರ್ ಬಳಿ ಕಲಿತರು. ನಂತರ ಯುರೋಪ್ನ ಪ್ರವಾಸ ಮಾಡಿ ಡಚ್ ಕಲಾವಿದ ಫ್ರಾನ್ಸ್ ಹಾಲ್ಸ್, ಸ್ಪ್ಯಾನಿಷ್ ಕಲಾವಿದರಾದ ವೆಲಾಸ್ಕ್ವೆಸ್ ಹಾಗೂ ಗೋಯಾ ಅವರ ಕಲಾಕೃತಿಗಳಿಂದ ಪ್ರಭಾವಿತರಾಗುತ್ತಾರೆ. 1856ರಲ್ಲಿ ತಮ್ಮದೇ ಆದ ಸ್ಟುಡಿಯೋವೊಂದನ್ನು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ತೆಳುವಾದ ಕುಂಚದ ಹೊಡೆತಗಳು, ಅಂದರೆ ಲೂಸ್ ಬ್ರಷ್ ಸ್ಟ್ರೋಕ್ಸ್, ಸರಳತೆಯಿಂದ ಕೂಡಿದ ಚಿತ್ರಗಳನ್ನು ಗೆಸ್ಟೋ ಕೋರ್ಬೆಟ್ ರೀತಿಯ ರಿಯಲಿಸಮ್ನಿಂದ ಸಮಕಾಲೀನ ವಿಷಯಗಳಾದ ಭಿಕ್ಷುಕರು, ಅಲೆಮಾರಿಗಳು, ಹಾಡುಗಾರರು, ಕಾಫಿ ಕೆಫೆಗಳಲ್ಲಿನ ಜನರು, ಗೂಳಿ ಕಾಳಗ ಈ ಕಲಾಕೃತಿಗಳನ್ನು ರಚಿಸುತ್ತಾರೆ. ಅಪರೂಪವೆಂಬಂತೆ ಧಾರ್ಮಿಕ ವಿಷಯಗಳಲ್ಲಿ ಕೂಡ ಚಿತ್ರರಚನೆಯನ್ನು ಮಾಡುತ್ತಾರೆ. ಇವರು ರಚಿಸಿದ ಇವರ ತಂದೆ ತಾಯಿಯ ಭಾವಚಿತ್ರಣ ಅಲ್ಲಿನ ಕಲಾ ವಿಮರ್ಶಕರ ಅಪಾರ ಮೆಚ್ಚುಗೆಯನ್ನು ಗಳಿಸುತ್ತದೆ. ಈ ಚಿತ್ರದ ಹಿನ್ನೆಲೆ ಹೀಗಿದೆ. ಎಡ್ವರ್ಡ್ ಮ್ಯಾನೆಟ್ ತಂದೆ ಪಾರ್ಶ್ವವಾಯುವಿನಿಂದ ನರಳುತ್ತಾ ಇರ್ತಾರೆ. ಮಾತು ಕೂಡ ನಿಂತು ಹೋಗಿರುತ್ತೆ. ಈ ಸಮಯದಲ್ಲಿ ತಂದೆ ತಾಯಿ ಇಬ್ಬರನ್ನು ಕೂರಿಸಿ ಭಾವಚಿತ್ರ ರಚನೆ ಮಾಡ್ತಾರೆ. ಈ ಚಿತ್ರದಲ್ಲಿ ಇಬ್ಬರ ಮುಖಭಾವದಲ್ಲಿ ನೋವಿನ ಎಳೆ ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಬಿಂಬಿತವಾಗಿದೆ. ತಂದೆ ತಾಯಿಯ ಈ ನೋಟದಲ್ಲಿ ಶೂನ್ಯತೆ ಎದ್ದು ಕಾಣುತ್ತದೆ. ಗಾಢವಾದ ಹಿನ್ನೆಲೆ ಹಾಗೂ ಧರಿಸಿರುವ ಉಡುಪು ವಸ್ತು ಕೂಡ ಗಾಢ ಬಣ್ಣವಾದ್ದರಿಂದ ಮುಖಭಾವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿದೆ. ನೆರಳು ಬೆಳಕು ಇಲ್ಲಿನ ಶೋಕಭರಿತ ವಾತಾವರಣಕ್ಕೆ ಹೆಚ್ಚು ಸಹಕಾರಿಯಾಗಿವೆ. 1863ರಲ್ಲಿ ರಚಿಸಿದ ಇನ್ನೊಂದು ಪ್ರಸಿದ್ಧವಾದ ಕೃತಿ ಹಾಗೂ ವಾದ ವಿವಾದಕ್ಕೆ ಕಾರಣವಾದ ಕೃತಿ ದ ಲಾಚಿಯನ್ ಆನ್ ದ ಗ್ರಾಸ್. ಈ ಕೃತಿಯಲ್ಲಿ ಗಿಡ, ಮರ, ಪಾರ್ಕ್ನಂತಹ ಸುಂದರ ವಾತಾವರಣದಲ್ಲಿ ಇಬ್ಬರು ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟ ಪುರುಷರ ಮಧ್ಯೆ ಬೆತ್ತಲೆ ಕುಳಿತಿರುವ ಮಹಿಳೆ ಸಂಕೋಚವಿಲ್ಲದೆ ಧೈರ್ಯವಾಗಿ ನೋಡುಗರನ್ನು ದಿಟ್ಟಿಸಿ ನೋಡುವಂತೆ ಚಿತ್ರಿಸಲಾಗಿದೆ. ಅಶ್ಲೀಲ ಚಿತ್ರ ಎಂಬ ಕಾರಣಕ್ಕೆ ಇದು ಮಡಿವಂತ ಫ್ರೆಂಚರ ಕೋಪಕ್ಕೆ ಗುರಿಯಾದ ಕೃತಿ. ಈ ಕಾರಣಗಳಿಂದ ಅಲ್ಲಿನ ಪ್ಯಾರಿಸ್ನ ಗ್ಯಾಲರಿ ಇದನ್ನು ತಿರಸ್ಕರಿಸಿ ಪ್ರದರ್ಶನಕ್ಕೆ ಇಡುವುದಿಲ್ಲ. ಈ ರೀತಿಯ ತಿರಸ್ಕಾರಕ್ಕೆ ಒಳಗಾದರೂ ಇಂಪ್ರೆಷನಿಸಮ್ನ ಕಲಾವಿದರು ತಾವು ನಂಬಿದ ತತ್ವಾಧಾರಿತ ಕೃತಿಗಳನ್ನು ರಚಿಸುತ್ತಲೇ ಹೋಗುತ್ತಾರೆ. ಇವರ ಇನ್ನೊಂದು ಕೃತಿ ಎ ಬಾರ್ ಅಟ್ ದ ಫೋಲಿಸ್ ಬೆರ್ಗರ್. ಬಾರ್ನಲ್ಲಿ ಮದ್ಯದ ಬಾಟಲುಗಳು, ಬೌಲ್ನಲ್ಲಿರುವ ಹಣ್ಣುಗಳು, ಗ್ರಾಹಕರ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿರುವ ಬಾರ್ ಗರ್ಲ್ನ ಚಿತ್ರಣ ಹಾಗೂ ಹಿನ್ನೆಲೆಯಲ್ಲಿನ ಕನ್ನಡಿಯಲ್ಲಿ ಪಾರ್ಟಿಯಲ್ಲಿ ಕುಳಿತ ಜನಸಮೂಹದ ಪ್ರತಿಬಿಂಬದ ಚಿತ್ರಣ ಸೊಗಸಾಗಿ ಮೂಡಿಬಂದಿದೆ. ಇಂಪ್ರೆಷನಿಸಮ್ನ ಕಾಲದಲ್ಲಿ ಅತ್ಯಂತ ಪ್ರಮುಖ ಕಲಾವಿದ ಎಡ್ವರ್ಡ್ ಮ್ಯಾನೆಟ್. ಮಾನವರ ಸಹಜವಾದ ನಡವಳಿಕೆಗಳನ್ನು, ವಿವಿಧ ಮನೋಸ್ಥಿತಿಯನ್ನು ಬೆಳಕು ಹಾಗೂ ವರ್ಣಗಳಲ್ಲಿ ನೆರಳು ಬೆಳಕಿನ ಮೂಲಕ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ.